ಎಪ್ಪಗೋಸಿ ಮೊಸರು ಬೇಕಿತ್ತು, ಅದಕ್ಕೆ ಒಯ್ತೇನೋ ಅಂತ ಬಂದೆ ಕೇಳಕ್ಕೆ. ಮೊಸರ ನಾನಿಲ್ಲಿ ನನಗೂ ಇದ್ದಿದ್ದೊಂಚೂರು ಮೊಸರು ಎಪ್ಪಾಕ್ಬಿಟ್ಟೆ. ಇನ್ನು ಆಳಿಕೆನೆಯ ತಿರುಗಿ ಸಿಗೋದು ಮೊಸರು. ಹೋಗ ಪದ್ದಿ ಮನೆಗೆ ಯಾರ ಮನೆಗೆ ಕೇಳಬೇಕಿತ್ತು. ಆ ಪದ್ದಿ ಅಂತೂ ಸ್ಟಾಕ್ ಮಾಡಿ ಕಣಿತಾಳೆ ಯಾವಾಗೂ. ಓ ಬಿಡತ್ತ, ಹೋಗ ಅವಳೇನಿಗೆ ಕೇಳಬೇಕು. ಅವಳೇನು ದಿನ ಬತ್ತಾಳೆ ಅಂತ ಅನ್ಕೊಬಿಡ್ತಾಳೆ ಅಂತ ನಾನೇ ಸುಮ್ಕಾಗ್ಬಿಟ್ಟೆ. ಆತ ಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪದ್ಯರ್ ಮಂತ ಕೇಳಿ ನೀವು ಹೋಗೊಂದು ತೊಟ್ಟು ಹಾಕಿಸ್ಕೊಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಹಾಕಿಸ್ಕೊಬಿಟ್ಟು ಬಾ, ಬೇಕಾದ್ರೆ ನಾಳೆಗೆ ಬೇಕು ಅಂದರೆ ಸಿಗ್ತದಮ್ಮ. ಈಗ ಎಪ್ಪಾಕ್ ಮಾಡ್ಗಿವ್ನ, ಸಂಜೆ ಆಯಿತು ಎಪ್ಪಾಕ್ ಮಾಡ್ಗಿವ್ನಿ, ಬೆಳಗ್ಗೆ ಬೇಕಾದ್ರೆ ಬಂದ್ರೂ ಸಿಗ್ತದೆ. ನಮ್ಮ ಮನೆಗೂ ಹಾಲೈತಲ್ಲ, ಸುಮ್ಕೆ ವೇಸ್ಟ್ ಆಯ್ತದಲ್ಲ. ಓ ಜಯಮಕ್ಕ ನಮಸ್ಕಾರ ಮೇಡಮರೇ, ಇವರೇ ಜಯಮಕ್ಕ ಅಂತ ಹೇಳ್ಬಿಟ್ಟು. ಅಯ್ಯೋ ಎಲೆಕ್ಷನರ್ ಬಂದ್ಬಿಟ್ಟವ್ರೆ, ಏನೋ ಅಂಚಕ್ಕೆ ಅಂತ ಬಂದ್ಬಿಟ್ಟವ್ರೆ. ನಮಸ್ಕಾರ ನಮಸ್ಕಾರ ಮೇಡಮರೇ, ನಮಸ್ಕಾರ ನಮಸ್ಕಾರ. ನೋಡಿ ಈ ಸಲ ಎಲೆಕ್ಷನ್ಗೆ MP ಎಲೆಕ್ಷನ್ ನಾನು ನಿಂತಿದ್ದೀನಿ. ನಾನು ಪಕ್ಷೇತರ ಅಭ್ಯರ್ಥಿ, ನಾನೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬಾ ಒಂದು ಹೆಣ್ಮಗುವಾಗಿ ತುಂಬಾ ಕಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮನೆ ರೋಟ್ ಎಲ್ಲನೂ ನಾನು ಖಂಡಿತವಾಗ್ಲೂ ಹಾಕಬೇಕು. ಅಕ್ಕಂಗೆ ಜೈ, ಅಕ್ಕಂಗೆ ಜೈ. ತುಂಬ ತುಂಬ ಧನ್ಯವಾದಗಳು. ನೋಡಿ ದಯವಿಟ್ಟು ನನ್ನ ಚಿಹ್ನೆ ಬಂದ್ಬಿಟ್ಟು ತಕಡಿ ಚಿಹ್ನೆ. ದಯವಿಟ್ಟು ಮರೆದಿದ್ದಂಗೆ ನೀವು ನಿಮ್ಮ ಕುಟುಂಬದವರು ಎಲ್ಲರೂ ದಯವಿಟ್ಟು ನನಗೆ ವೋಟ್ ಹಾಕಬೇಕು. ಖಂಡಿತ ಖಂಡಿತ ಮೇಡಮರೇ, ಹಾಕ್ತೀವಿ. ಮೇಡಮರೇ, ಈ ಮನೆ ಓಟ್ ಎಲ್ಲನೂ ನಿಮ್ಗೆ ಅಂತ ನೀವು ತಿಳ್ಕೊಬಿಡಿ. ತಗೊಳ್ಳಿ, ನಮ್ಮ ಕಡೆಯಿಂದ ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇದೀವಿ. ಧನ್ಯವಾದಗಳು ಮೇಡಮರೇ, ತುಂಬಾ 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 ಥ್ಯಾಂಕ್ಸು. ಅಯ್ಯೋ ಪರವಾಗಿಲ್ಲ. ನೋಡಿ ಇದನ್ನೇ ನಾನು ಲಂಚ ಅಂತ ಕೊಡ್ತಾ ಇಲ್ಲ ಓಟ್ ಹಾಕಕ್ಕೆ ಅಂತೇಳ್ಬಿಟ್ಟು. ಪ್ರತಿ ಹೆಣ್ಮಕ್ಳಿಗೂ ನಾನೇ ಸೀರೆ ಎಲ್ಲ ಲಂಚನ ಅಂತೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಓಟ್ ಹಾಕೋ ಉದ್ದೇಶಕ್ಕೆ ಅಂತ ಏನು ಕೊಡ್ತಾ ಇಲ್ಲ, ಸರಿನಾ? ದಯವಿಟ್ಟು ನಿಮ್ಮ ಮನೆಯವರೆಲ್ಲರೂ ನನಗೆ ಓಟ್ ಹಾಕಬೇಕು. ಬನ್ನಿ ಹಂಗೆ ಮುಂದಿನ ಮನೆಗೆ ಹೋಗೋಣ. ಏನೇ ಸೀರೆ ಕೊಡ್ತಾವ್ರಾ? ಅಯ್ಯೋ ನಮ್ಮಂತಕ್ಕೂ ನಾನು ಹೋಗ್ಬಿಡ್ತೀನಿ ಕಣಮಿ. ಇಲ್ಲ ಅಂತ ಹೇಳಿದ್ರೆ ನಾನು ಬಾಗ್ಲು ಹಾಕ್ಬಿಟ್ಟಿನಿ ಅಂತ ಹಂಗೆ ಹೊಂಟೋಗ್ಬಿಡ್ತಾರೆ. ಸರಿ ಏನು ಕೊಟ್ಟವ್ರೆ ಆಮೇಕಿಂದ ಬಂದು ನೋಡ್ತೀನಿ. ನಿನಗೆ ಅಂತ ಸೀರೆ ಕೊಟ್ಟವ್ರೆ, ನನಗೆ ಅಂತ ಸೀರೆ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು. ಸರಿನಾ, ನನಗೆ ಮಂತಕ್ಕೆ ಹೋಗ್ತೀನಿ. ಸರಿ ಸರಿ ಹೋಗೋಗು ಸರ್ನ, ಏನೇನು ಕೊಟ್ಟವ್ರು ನಾನು ನೋಡ್ತೀನಿ. ಓ ಸರಿ, ಇವ್ರ ಮನೆ ಆದ್ಮೇಲೆ ನೆಕ್ಸ್ಟ್ ನಮ್ಮ ಮನೆನೇನಿಯ. ಓ ಪದಕ ನಮಸ್ಕಾರ ನಮಸ್ಕಾರ. ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ ಮೇಡಮ್ ಅವರು, ಪಕ್ಷೇತರ ಅಭ್ಯರ್ಥಿ. ಒಳ್ಳೆ ಕೆಲಸಗಳನ್ನೇ ಮಾಡವ್ರೆ, ಅದಕ್ಕೆ ನಿಮ್ಮ ಹತ್ರ ಓಟ್ ಕೇಳಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ, ನಮಸ್ಕಾರ. ನೋಡಿ ನಾನು ಈ ಸಲ ಎಲೆಕ್ಷನ್ ನಿಂತಿದ್ದೀನಿ, ಪಕ್ಷೇತರ ಅಭ್ಯರ್ಥಿ ಆಗ್ಬಿಟ್ಟು ನಿಂತಿದ್ದೀನಿ. ನನ್ನ ಗುರುತು ಬಂದು ತಕಡಿ ಗುರುತು. ದಯವಿಟ್ಟು ನಿಮ್ಮ ಮನೆಯವ್ರದ್ದು ನಿಮ್ಮದು ಎಲ್ಲ ಮತನೂ ನಮಗೆ ಚಲಾಯಿಸಬೇಕು. ನಿಮ್ಮನ್ನ ನಾನು ತುಂಬ ಇದರಿಂದ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಂದು ಹೆಂಗ್ಸಾಗಿತ್ಕೊಂಡು ನಾವು ಗೆಲ್ಲಬೇಕು, ಸ್ವತಂತ್ರವಾಗಿ ನಿಂತು ತೋರಿಸ್ಬೇಕು ಗೆದ್ದು ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಬಂದುಬಿಟ್ಟು ಓಟ್ ಕೇಳ್ತಾ ಇದ್ದೀನಿ. ತುಂಬ ಕಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ದಯವಿಟ್ಟು ನಿಮ್ಮದು ನಿಮ್ಮ ಫ್ಯಾಮಿಲಿ ಓಟು ಯಾವತ್ತೂ ನನಗೆ ಹಾಕಬೇಕು, ತಕಡಿ ಗುರುತಿಗೆ ಹಾಕಬೇಕು ದಯವಿಟ್ಟು. ಆಯ್ತು ಮೇಡಮ್ ಅವರೇ, ಆಯ್ತು ಹಾಕ್ತೀನಿ ಬಿಡಿ. ತಗೊಳ್ಳಿ, ನನ್ನ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ. ಏನ್ ಕಾಣಿಕೆ ಮೇಡಮ್ ಅವರೇ ಇದು? ಅಯ್ಯೋ ಚಿಕ್ಕ ಕಾಣಿಕೆ ಅಷ್ಟೇ. ಇದು ನೀವು ವೋಟ್ ಹಾಕಿ ನನಗೆ, ಸರಿನಾ? ಎಲ್ಲ ಹೆಣ್ಮಕ್ಳಿಗೂ ಸೀರೆ ಗಿರೆ ಎಲ್ಲ ಕೊಡ್ತಾ ಇದೀನಿ, ಅದಕ್ಕೆ ನಂದೊಂದು ಚಿಕ್ಕ ಕಾಣಿಕೆ. ನೋಡಿ ಮೇಡಮ್ ಅವರೇ, ನೀವು ತೆಪ್ಪು ತಿಳ್ಕೊಂತೀರೋ ಇಲ್ಲ ಹೆಂಗ್ ತಿಳ್ಕೊಂತೀರೋ ಗೊತ್ತಿಲ್ಲ. ನನ್ನ ಮತನ ನಾನು ಮಾರಾಟಕ್ಕೆ ಇಕ್ಕಿಲ್ಲ. ನನ್ನ ಮತನ ನಾನು ಯಾವತ್ತಿದ್ರೂ ಯಾರು ಒಳ್ಳೆ ಕೆಲಸ ಮಾಡೋರೆ, ಯಾರು ಒಳ್ಳೆ ಕಾರ್ಯ ಮಾಡೋರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ವೋಟ್ ಹಾಕ್ತಾ ಇವನಿ, ಸರಿನಾ? ನನಗೆ ಯಾವ ಸೀರೆ ಅವಶ್ಯಕತೆನೂ ಇಲ್ಲ. ನೀವು ಎಲ್ಲನೂ ಜನಪರವಾಗಿ ನೀವು ಕೆಲಸ ಮಾಡಿದ್ದೀರಾ, ಜನಕ್ಕೋಸ್ಕರ ಹೋರಾಡಿದ್ದೀರಾ, ಜನಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ಮೇಲೆ ನೀವು ಈ ಥರ ಎಲ್ಲ ಹಂಚ್ಬಿಟ್ಟು ನಮಗೆ ಮನವೊಲಿಸೋ ಅಂತ ಅವಶ್ಯಕತೆ ಏನಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರ ಅಂತ ನಿಮ್ಮ ಮನಸ್ಸಿನಾಗ ಐತಾ? ಅಷ್ಟೇ ಸಾಕು. ನೀವು ಒಳ್ಳೆ ಕೆಲಸ ಮಾಡಿದ್ರ ಅಂತ ಅನ್ಸಿದ್ರೆ ಜನಗಳು ಓಟ್ ಹಾಕ್ತಾರೆ, ನಾನು ಓಟ್ ಹಾಕ್ತೀನಿ. ನೋಡಿ, ನಾನು ಒಂದು ಭಾರತೀಯ ಪ್ರಜೆ ಆಗಿತ್ಕೊಂಡು ನನ್ನ ಮತ ಮಾರಾಟಕ್ಕಿಲ್ಲ. ಅಯ್ಯೋ ಬೆಂಡ್ಲಿ ಪದ್ದಿ, ಇವಳು ಬುದ್ಧಿ ಇಲ್ಲ. ಅಯ್ಯೋ ನಾನು ಆ ಉದ್ದೇಶ ಕೊಡ್ತಾ ಇಲ್ಲಮ್ಮ, ಎಲೆಕ್ಷನ್ ಉದ್ದೇಶಕ್ಕೆ ನಾನು ಕೊಡ್ತಾ ಇಲ್ಲ. ನೋಡಿ, ನೀವು ಯಾವ ಉದ್ದೇಶಕ್ಕೆ ಕೊಟ್ಟರು ನನಗೇನು ಬೇಕಾಗಿಲ್ಲ. ಓಟ್ ತಾನೇ ಕೇಳಿದ್ದೀರಾ, ನಾನು ಖಂಡಿತವಾಗ್ಲೂ ಓಟ್ ಹಾಕ್ತೀನಿ. ಸರಿನಾ? ಈ ಪೆದ್ದಿಗೆ ಇವಾಗ ಗೊತ್ತಾಗಕ್ಕಿಲ್ಲ. ನನಗೆ ತಳಮಿಣ ಸೀರೆ ಕೊಡ್ತಾರಲ್ಲ, ನಾನು ಉಟ್ಕೊಂಡು ಛೀ ಅಂತ ಹೇಳ್ಬಿಟ್ಟು ಹಾಡು ಹೇಳ್ತೀನಲ್ಲ, ಅವಾಗ ಗೊತ್ತಾಯ್ತದೆ. ಹೊಟ್ಟೆ ಉರಿಸ್ಬೇಕು. ಈ ಪದ್ದಿ ಒಳ್ಳೆ ನ್ಯಾಯ ನೀತಿ ಧರ್ಮ ಅಂತ ಮಾಡಕ್ ಹೋಯ್ತಾಳೆ. ಅಯ್ಯೋ ಪುದ್ದಕ, ನಿಮ್ಗೆ ನೀವು ಓಟ್ ಹಾಕೋದು ಬರ್ರಿ. ಅವ್ರು ಹೆಂಗಸರು ಬೆಳಿಬೇಕು ಅಂತ ಹೇಳ್ಬಿಟ್ಟು ಭಾಳ ಇದು ಮಾಡ್ತಾರೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅವ್ರು ಓಟು ನಿಮ್ಗೆ ಬನ್ನಿ ಮೇಡಮ್ ಅವರೇ, ಬನ್ನಿ. ತುಂಬಾ ಥ್ಯಾಂಕ್ಸ್. ನಮ್ದೆ ಮುಂದಿನ ಮನೆ ನಮ್ದೆ. ಬನ್ನಿ ಮೇಡಮ್ ಅವರೇ, ಮುಂದಿನ ಮನೆಗೆ ಹೋಗೋಣ. ಈಗಿತ ಎಲೆಕ್ಷನ್ಗೆ ಯಾರು ನಮ್ಮ ಊರಿಗೆ ಸಹಾಯ ಮಾಡೋರು, ಯಾರೆಲ್ಲ ನಮ್ಗೆ ಒಳ್ಳೇದು ಮಾಡೋರೋ ಅವ್ರಿಗೆ ಏನಿಗೆ ಓಟ್ ಹಾಕೋದು. ಅದೇನೇ ಆಗಲಿ, ಈ ಸರೋಜಿ ಅಂತೂ ಕಾಯ್ಕೊಂಡು ಕುಂತಿದ್ಲು. ನೋಡೋಣ ಅದೇನು ಇಸ್ಕೊತಾಳೋ ಹೋಗಿ. ಈಗ ನಮ್ಮನೆಗೆ ನೀ ಬರೋದು ಲೇ ಪೆದ್ದಿ, ಏನಕ್ಕೆ ಇಸ್ಕೊಳ್ಳೋದು ಬಿಟ್ಬಿಟ್ಟು ನಿನ್ ಪೊದ್ದಿ? ಅಯ್ಯಯ್ಯ, ನೀನು ಇಸ್ಕೊಂಡು ಚೆನ್ನಾಗಿರಿ, ನನಗೇನು ಬೇಡ. ನಾನೇನು ಇಸ್ಕೊಳಕ್ಕಿಲ್ಲ. ಇಸ್ಕೊಂಡ್ಮೇಲೆ ಅದು ಅವ್ರದ್ದು ಋಣ ನಮ್ಮ ತಲೆ ಮೇಲೆ ಇರ್ತದೆ, ಅವ್ರಿಗೆ ಒತ್ತಬೇಕಾಯ್ತದೆ ಓಟು. ನಾನು ಇವ್ರಿಗೆಲ್ಲ ಒತ್ತಾಕಿಲ್ಲ. ನನಗೆ ಯಾರು ಇಷ್ಟನೋ ಅವ್ರಿಗೇನಿಗೆ ಒತ್ತದು. ಅದಕ್ಕೆ ನಾನು ಹಂಗೆಲ್ಲನೂ ಇಸ್ಕೊಬಿಟ್ಟು ನಾನೆಲ್ಲ ಇದಕ್ಕೆ ಸಿಗಾಕಳಕ್ಕಿಲ್ಲ. ಅಯ್ಯಯ್ಯ, ನಿನ್ನಂತಳು ಹುಡಿಕೊಂಡ್ರೆ ಸಿಗಾಕಿಲ್ಲ. ಈಗ ನಮ್ಮನೆಗೆ ನೀವು ಬರೋದು ತೋರಿಸ್ತೀನಿ. ಆ ಜೊಯ್ಯಕ್ಕಂಗೆ ಸೀರೆ ಪಾರ ಎಲ್ಲನೂ ಕೊಟ್ಟವ್ರಂತೆ. ಈಗ ನನಗೆ ನೋಡಿ ಏನು ಕೊಡ್ತಾರೆ ಅಂತ ನೋಡ್ತಾ ಇರು. ಸರಿ ಕಣವ, ಉಟ್ಕಳವ. ಈಗ ನಮ್ಮನೆಗೆ ಬರೋದು. ಮೇಡಮ್ ಅವರೇ, ಇದೆಲ್ಲನೂ ಮುಗೀತು. ಇನ್ನು ಮುಂದಕ್ಕೆ ಹೋಗ್ಬೇಕು ಅಷ್ಟೇನೆ. ಅಯ್ಯೋ, ನಮ್ಮನೆ ಕೊಡ್ತಾನೆ ಇಲ್ಲ ಮೇಡಮ್. ವೋಟ್ ಲಿಸ್ಟ್ ಎಲ್ಲನೂ ಚೆಕ್ ಮಾಡ್ಬಿಟ್ಟು ಏನಿಗೆ ಕೊಡ್ತಾ ಇರೋದು. ಬನ್ನಿ ಮುಂದಕ್ಕೆ ಹೋಗೋಣ. ಅಣ್ಣ ಮೇಡಮ್ ಅವರೇ, ಹಂಗೆ
ಹೋಯ್ತವ್ರೆ ಒಂಟೆ ಹೋಗ್ಬಿಟ್ಟಲ್ಲಣ್ಣ ನಂದು ಓಟ್ ಐತೆ ನಮ್ಮಂತ ಬರ್ಲಿಲ್ಲ ನೀವು ಏನ್ ಸರೋಜಕ್ಕ ಈಗಿತ ನಿಮ್ದು ವೋಟರ್ ಲಿಸ್ಟ್ಗೆ ನಿಮ್ದು ಓಟೇ ಇಲ್ಲ ನಾವೆಲ್ಲ ಚೆಕ್ ಮಾಡಿ ನೋಡಿದ್ವಿ ತಾನೇ ಚೆಕ್ ಮಾಡಿ ನೋಡಿದ್ವಿ ಈಗಿತ ಅದೇನೋ ಏನ್ ಕತಿಯೋ ನಿಮ್ದು ವೋಟರ್ ಲಿಸ್ಟ್ಗೆ ನಿಮ್ದು ಹೆಸರು ಬಂದೇ ಇಲ್ಲ. ಅಣ್ಣ ಇದೇ ಹಿಂಗೆ ಹೇಳ್ತಿದ್ಯಾ ಎಲೆಕ್ಷನ್ ಹಿಂದಿನ ಎಲೆಕ್ಷನ್ಗೆಲ್ಲ ನಾನೇ ಓಟ್ ಹಾಕಿವ್ನಿ ಓದ್ ಎಲೆಕ್ಷನ್ಗೆಲ್ಲ ನಾನೇ ಓಟ್ ಹಾಕಿವ್ನಿ ಈಗ ನೋಡ್ರಿ ಹಿಂಗೆ ಹೇಳ್ತಿರಲ್ಲ ಇಲ್ಲ ಕಣಣ್ಣ ನಂದು ಐತೆ ಕಣಣ್ಣ ಐತೆ ಇದ್ರೆ ನಾವು ಓಟ್ ಕೇಳಿದಂಗೆ ಹಂಗೆ ಹೊಟ್ಟೈತಿವ ನಾವು ವೋಟರ್ ಐ ಡಿ ತಕೊಂಡು ವೋಟರ್ ಲಿಸ್ಟ್ಗಳು ತಕೊಂಡು ಎಲ್ಲರೂ ಚೆಕ್ ಮಾಡ್ಕೊಂಡಿನಿಗೆ ನಾವು ಓಟ್ ಕೇಳ್ತಾ ಇರೋದು. ಇಲ್ಲಿ ಒಂದು ಇಬ್ರು ಮೂರು ಜನದ ಮನೆಗೂ ಇಲ್ಲ ಆದ್ರೆ ನಿನ್ನ ಮನೆದು ಇಲ್ಲ ಏನೋ ಮಿಸ್ಟೇಕ್ ಆಗಿರ್ಬೇಕು ಇಲ್ಲ ಏನೋ ಅಪ್ಡೇಟ್ ಮಾಡಿಸಿದ ಅನಿಸ್ತದೆ ಹೋಗ್ಬಿಟ್ಟು ಈಗಿತ ಎಲೆಕ್ಷನ್ ಮುಗಿದ್ಮೇಲೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಬಿಡು. ಅಣ್ಣ ಎಂತದಿಲ್ಲ ಎಮ್ ಎಲ್ ಎಲೆಕ್ಷನ್ ಓಟ್ ಹಾಕಿವ್ನಿ ನಾನು ದೇವ್ರನೇ ಎಮ್ ಎಲ್ ಎಲೆಕ್ಷನ್ ಎಲ್ಲ ಓಟ್ ಹಾಕಿವ್ನಿ ಈಗ ಪಂಚಾಯತಿ ಎಲೆಕ್ಷನ್ ಎಲ್ಲ ಓಟ್ ಹಾಕಿವ್ನಿ ಈಗಿತ ನನಗಿಲ್ಲ ಅಂತಂದ್ರೆ ಏನೋ ಅರ್ಥ ಇಲ್ಲ ಕಣಣ್ಣ ಐತೆ ಮೇಡಮ್ ಅವ್ರನ್ನ ಕರೀರಿ ದೇವ್ರನೇ ಐತೆ ನಂದು ಇಲ್ದೆ ಇನ್ನೆತ್ತೋಗಿತ್ತದೆ. ಅಲ್ಲ ಕಣ್ ಸರೋಜಕ್ಕ ಇದೇನು ಹಿಂಗೆ ಹೇಳ್ತಿದ್ಯಲ್ಲ ಹಾ ಅಯ್ಯೋ ಓಟ್ ಇದ್ರೆ ಹಾಕು ಬೇಡ ಅಂತಂದ್ರೆ ಯಾರು ಲಿಸ್ಟಾಗಂತೂ ನಿನ್ನ ಹೆಸರು ಅಂತೂ ಇಲ್ಲ. ನಾನು ಎರಡೆರಡು ಮೂರು ಕಿತ ಓದಿ ಕೊಟ್ಟಿರೋರ್ಗೆಲ್ಲನೂ ಪೆನ್ನ ಗುರ್ತಾಕೊಂಡು ಮುಂದೂಡಿಕೊಂಡು ಹೋಯ್ತಾ ಇದೀವಿ ಮನೆಯ. ಸರಿ ಮೇಡಮ್ ಅವರು ಮುಂದೆ ಹೋಯ್ತಾವ್ರಿ ಆಮೇಕಿಂದ ಅವ್ರ ಮನೆಗಳು ಗೊತ್ತಾಗಕ್ಕಿಲ್ಲ ನಾನೇನಿಯ ಮನೆ ತೋರಿಸ್ಬೇಕು ಸರಿನಾ ತಡ ಆಯ್ತದೆ ಬರ್ಲಾ ಅಣ್ಣ ಸರಜಿ ಸರಿಯಾಗಾಯ್ತು ಮನಿ ಅಣ್ಣನ ಮಕ್ಕಳು ಯಾರ್ಲಾ ನಾನು ಓಟಿನ ಲಿಸ್ಟಿಂದ ತೆಗೆದಾಕ್ಬಿಟ್ಟಿದ್ದು ಯಾರ್ಲಾ ಗೂಬೆ ನನ್ನ ಮಕ್ಕಳ ಸೀರೆ ಬರ್ತದೆ ಕುಕ್ಕರ್ ಕೊಡ್ತಾರೆ ದುಡ್ಡು ಕೊಡ್ತಾರೆ 2000 ರೂಪಾಯಿ ಅಂತ ಕೂಲಿಗೆ ಹೋಗ್ತಿದ್ದಂಗೆ ಕ್ಯಾಮೆ ಮಾಡ್ತಿದ್ದಂಗೆ ಕಾಯ್ಕೊಂಡು ಕುಂತೀರ ನನಗೆ ಏನು ಕೊಡ್ದಂಗೆ ಹೊಂಟೋಗ್ಬಿಟ್ರಲ್ಲ ನೀವು. ನಂದೇನಿಯ ವೋಟರ್ ಐ ಡಿ ಐತೆ ವೋಟರ್ ಲಿಸ್ಟಾಗ ನನ್ನ ಹೆಸರಿಲ್ಲ ಅಂತ ಹೇಳ್ತಿದ್ರಲ್ಲ ನಿನ್ನ ಮನೆ ಕಾಯಾಗ ಹೋಗ ಎಲ್ಲರೂ ಹೆಸರು ಐತೆ ನನ್ನ ಹೆಸರು ಯಾಕಿಲ್ಲ ಅದು ಯಾಕೆ ಮಿಸುಟೇಕ್ ಆಗೋಯ್ತು ಅಂತ ಗೊತ್ತಾಯ್ತಿಲ್ವಲ್ಲ. ಉದ್ದಾರ ಆಗಕ್ಕಿಲ್ಲ ಯಾರು ಉದ್ದಾರ ಆಗಿಲ್ಲ ನನ್ನನ್ನು ಯಾರು ಹೆಸರು ಕಿತ್ತಾಕ್ಸಿದ್ರು ಅವ್ರು ಯಾರು ಉದ್ದಾರ ಹಾಕಿಲ್ಲ ಹಾಳಾಗೋಯ್ತಾರೆ. ಏನೇನೋ ಕನಸು ಕಟ್ಕೊಂಡಿದ್ದೆ ನಾನು ಕೂಲಿಗೆ ಹೋಗ್ತಿದ್ದಂಗೆ ಕಾಯ್ಕೊಂಡಿದ್ದೆ ಕಂಡ್ರಲ್ಲ ನಾನು ಬತ್ತಾರೆ ಎಲೆಕ್ಷನ್ ದುಡ್ಡು ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಮುಚ್ಕೊಂಡು ಕೂಲಿಗೆ ಹೋಗಿದ್ರೆ ಒಂದು 2-3 ಸಾವಿರ ರೂಪಾಯಿ ಮೇಲೆ ದುಡ್ಡನ್ನ ಮಾಡ್ಕೊತಿದ್ದೆ. ಅದು ಬಿಟ್ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ದುಡ್ಡು ಕೊಡ್ತಾರೆ ಅಂತ ಹೋಗ್ಬಿಟ್ಟು 4 ನಾಮ ಹಾಕ್ಸ್ಕೊಬಿಟ್ನಲ್ಲ ನಾನು. ಅಯ್ಯೋ ನನ್ನ ಕಷ್ಟ ಯಾರಿಗೆ ಹೇಳ್ಕಣ ನೀ ಅರ್ಥ ಆಯ್ತದೆ ನಿನ್ನ ಕಷ್ಟ ಏನು ಅಂತ ನಂಗೆ ಅರ್ಥ ಆಯ್ತದೆ. ತಲೆ ಕೆಡಿಸ್ಕೊಬೇಡ ಸುಮ್ಕಿರು ಒಳ್ಳೆ ಕೆಲಸ ನೀ ಆಗೈತೆ ಕಂಡೋರ್ ದುಡ್ಡಿಗೆಲ್ಲ ಆಸೆ ಪಡಬಾರ್ದು ಅತಿ ಆಸೆ ಗೊತ್ತಿಗೇಡು ನಂಗೆ ಆಯ್ತದೆ ಸುಮ್ಕಿರು. ಸರಜಿ ಇಲ್ಲಿ ನೋಡಿ ನನಗೆ ಹಸಿರು ಕಲರ್ ಸೀರೆ ಕೆಂಪು ಕಲರ್ ಬಾರ್ಡರ್ ಕೊಟ್ಟವ್ರೆ ನಿನಗೆ ಎಂತ ಸೀರೆ ಕೊಟ್ರೆ ತೋರ್ಸೆ ನೋಡಿ ಎಂತ ಸಂದಕ್ಕಿರೋ ಸೀರೆ ಕೊಟ್ಟವ್ರೆ ಎಲ್ರಿಗೂ ಒಂದೇ ತರ ಸೀರೆ ಕೊಟ್ಟವ್ರೆ ಅನಿಸ್ತದೆ ನಿನಗೆ ಎಂತ ಸೀರೆ ಕೊಟ್ಟವ್ರೆ ತೋರ್ಸು. ಲೇ ಜಯಿ ಹೊಟ್ಟೆ ಉರ್ಸಕ್ ಬಂದ್ಬಿಟ್ರೆ ನೀನು ನನ್ನ ಕತೆ ನನ್ನ ಬಾಧೆ ನನಗಾಗಿದ್ರೆ ಇವಳು ನೋಡು ಎಂತ ಖುಷಿ ಅಂತ ಹೇಳ್ಬಿಟ್ಟು ಮನೆಯಾಳಿಗೆ ನನಗಲ್ಲಿ ಹೊಟ್ಟೆ ಉರಿತೈತೆ ನನಗೆ ಯಾರು ಸೀರೆನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಾನು ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ರೆ ನಿನಗೆ ಅದು ಎಂತ ಖುಷಿ ಆಯ್ತದೆ ನಿಂಗೆ ಮನೆಯಾಳಿ ನಿಂಗೆ ಸೀರೆ ಕೊಟ್ಟವ್ರು ನೋಡು ಸೀರೆ ನಿಕ್ಕೊಂಡು ಉಟ್ಕೊ ಹೋಗು ಏನಿದೆ ನಿನಗೆ ಏನು ಶಾಶ್ವತವಾಗಿ ಬಂದ್ಬಿಡ್ತದ ನನಗೇನು ಬೇಕಾಗಿಲ್ಲ ಹೋಗು ಹೊಟ್ಟೆ ಉರ್ಸಕ್ ಬಂದ್ಬಿಟ್ಲಿ ಇವಳು ಕಿತ್ತೋದ್ ಮನೆಯಾಳಿ ಹೋಗಿ ಸುಮ್ಕೆನೆನಿಯಾ. ಅಯ್ಯೋ ಕಿತ್ತೋದೊಳೆ ನೀನ್ ತಾನೇ ಹೇಳಿದ್ದು ಎಂತ ಸೀರೆ ಕೊಟ್ಟೋರು ತೋರ್ಸು ನಾನು ಬಂದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರ್ಸಕ್ ಬಂದ ಇದ್ಯಾ ಹಿಂಗೆ ಉರ್ಕೊಂಡು ಸಾಯ್ತೀಯಾ ಯಾಕಂದ್ರೆ ಸರೋಜಿದು ಹೀಗಿತ್ತ ಲಿಸ್ಟ್ ಆಗಿಲ್ವಂತೆ ಓಟ್ ಲಿಸ್ಟ್ ಆಗಿಲ್ವಂತೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಕಿತ್ತಾಕ್ಬಿಟ್ಟವ್ರಂತೆ ಅದಕ್ಕೆ ಪಾಪ ಸರೋಜಿ ಬಾಯ್ ಬಡ್ಕಂತಾವಳೆ. ಅಯ್ಯೋ ಸರೋಜಿ ಹೌದೇನೆ ಹೋಗತ್ಲಾಗಿ ನನಗಂತೂ ನೋಡು ಎಂತ ಸಂದಾಗಿರೋ ಸೀರೆ ಬಂದೈತೆ ಈಗ ನಾನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಯ್ತೀಯೋ ಇಲ್ಲ ಏನೋ ತಗೊಂಡು ಹಾಕ್ಬೇಕೋ ಹೇಳು ಹೋಗಿ ಸುಮ್ಕೆನೆನಿಯಾ ಉರ್ಸಕ್ ಬಂದವಳೆ ಉರ್ಸಕ್ಕೆ ಹೋಗೆ ಸಮಾಧಾನ ಮಾಡ್ಕ ಸರೋಜಿ ಸಮಾಧಾನ ಮಾಡ್ಕ. ಪದ್ದಿ ಏನು ಹೇಳಿ ಪದ್ದಿ ಏನು ಹೇಳಿ ನನಗೆ ಆಸೆಯಿಂದ ಇದ್ದೆ ದುಡ್ಡು ಕೊಡ್ತಾರೆ ಸೀರೆ ಕೊಡ್ತಾರೆ ಕುಕ್ಕರ್ ಕೊಡ್ತಾರೆ ಅಂತ ಕೂಲಿಗೆ ಹೋದಾಗೆಲ್ಲ ನಾನು ಎಲೆಕ್ಷನ್ ಜಪನೇ ಮಾಡ್ತಾ ಇದ್ದೆ. 50 ನಮ್ಮ ಮನೆ ಪಕ್ಕದ ಮನೆಯೊಳಗೆ ಪದ್ಮಂಗ್ ಫೋನ್ ಹಾಕಿ ಮಾತಾಡ್ತಾ ಇದ್ದೆ ಕೊಟ್ರಾ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ನೋಡು ಈಗ ನೋಡು ನನ್ನ ಪರಿಸ್ಥಿತಿಯ ನೋಡು ನನಗೆ ನಿನಗೆ ಓಟ್ ಹಾಕೋ ಅವಕಾಶ ಇಲ್ದಿದ್ದಂಗೆ ಮಾಡ್ಬಿಟ್ಟವ್ರಲ್ಲ ಮನೆಯಲ್ರಿ ಏನಾಗಿತ್ತೋ ಏನು ಕತ್ತಿಯೋ ನನ್ನ ಗಂಡನ ಹೋಗಿ ಕೇಳಬೇಕು ಏನೋ ಮಾಡ್ಸಿತ್ತಾನೆ ಮಿಸ್ಟೇಕಾ ಬಿಡ್ ಸರೋಜಿ ನಿನ್ ಟೆನ್ಷನ್ ನನಗೆ ಅರ್ಥ ಆಯ್ತದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಒಳ್ಳೇದೇ ಆಯ್ತಲ್ವಾ ಹೋಗು ನೋಡಿ ನಾನು ಕೊಟ್ಟರು ಇಸ್ಕೊಂಡಿಲ್ಲ ನಿನಗೂ ಕೊಡ್ಲಿಲ್ಲ ಫ್ರೆಂಡ್ಸ್ ಅಂದಮೇಲೆ ಇಬ್ರಿಗೂ ಬೇಡ ಅಂತ ಹೇಳ್ಬಿಟ್ಟು ದೇವರೇ ಸುಮ್ಮನಾಗೋನಿ ಅನ್ನಿಸ್ತದೆ. ನಡಿ ಸುಮ್ಕೇನಿಯಾ ಯಾಕೆ ತಲೆ ಕೆಡಿಸ್ಕತ್ಯಾ ನನ್ನ ಹೊಟ್ಟೆ ಉರಿ ನಿನ್ಗೆ ಅರ್ಥ ಆಗ್ಬೇಕು ಹೋಗಿ ಮುಚ್ಕೊಂಡು